ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ನ್ಯಾಯಮೂರ್ತಿಗಳಾದ ಮಾರುತೇಶ್ ಪರಶುರಾಮ್ಗೆ ಸಲ್ಲಿಸಲಾಗಿದ್ದು, ಕಾಮಾಕ್ಷಿ ಪಾಳ್ಯ ಹಾಗೂ ಎಸಿಪಿ ಚಂದನ್ ಅವರು ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಇದಾಗಿದ್ದು, ಈಗಾಗಲೇ ನ್ಯಾಯಮೂರ್ತಿಗಳು ಇದನ್ನ ಪರಿಶೀಲಿಸುತ್ತಿದ್ದು, ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆಗೈದವರು ಯಾರು, ದರ್ಶನ್ ಅವರ ಪಾತ್ರ ಏನು ಈ ಒಂದು ಕೊಲೆ ಕೇಸ್ನಲ್ಲಿ ಎಂಬುದರ ಬಗ್ಗೆ ಈಗಾಗಲೇ ನಿಮ್ಮ ಮುಂದೆ ಇಂಚಿಂಚಾಗಿ ಮುಂದಿಡಲು ಹೊರಟಿದೆ ಗ್ಯಾರಂಟಿ ನ್ಯೂಸ್. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಡಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗಿದ್ದು, ಈಗಾಗಲೇ ಜಡ್ಜ್ ಕೂಡ ಪರಿಶೀಲಿಸುತ್ತಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನು, ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಪಾತ್ರ ಏನು, ಕೊಲೆ ಕೇಸ್ನಲ್ಲಿ ದರ್ಶನ್ ರೋಲ್ ಏನು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳೇನು, ಚಾರ್ಜ್ ಶೀಟ್ ದರ್ಶನ್ಗೆ ಉರುಳಾಗುತ್ತಾ ಅಥವಾ ಚಾರ್ಜ್ ಶೀಟ್ ದರ್ಶನ್ಗೆ ಉರುಳಾಗೋದು ಫಿಕ್ಸಾ? ಹಾಗಾದ್ರೆ ತನಿಖಾಧಿಕಾರಿಗಳ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ದರ್ಶನ್ ಪಾತ್ರದ ಬಗ್ಗೆ ಸಿಕ್ಕ ಸಾಕ್ಷ್ಯಾಧಾರಗಳು ಏನು, ದರ್ಶನ್ ಪಾತ್ರದ ಬಗ್ಗೆ ಸಿಕ್ಕ ಎವಿಡೆನ್ಸ್ಗಳೇನು, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನ ರೋಲ್ ಏನು? ಆರೋಪಿ ದರ್ಶನ್ ವಿರುದ್ಧ ಗಂಭೀರ ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ಆರೋಪಿ ದರ್ಶನ್ ವಿರುದ್ಧ ಗಂಭೀರ ಅಂಶಗಳನ್ನ ಉಲ್ಲೇಖಿಸಲಾಗಿದ್ದು, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದೇ ದರ್ಶನ್ ಎನ್ನಲಾಗುತ್ತಿದೆ. ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಅವರು ಸ್ವಾಮಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಕೊಲೆ ಬಳಿಕ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ. ಸಾಕ್ಷಿ ನಾಶಕ್ಕೆ ಹಣ ನೀಡಿದ್ದು ಸಹ ನಟ ದರ್ಶನ್ ಎಂದು ಕೇಳಿ ಬರ್ತಾ ಇದೆ. ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಇದ್ದಿದ್ದು ಸಾಬೀತಾಗಿದೆ. ಕೊಲೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ನಟ ದರ್ಶನ್. ದರ್ಶನ್ ಪರಾರಿಯಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ಸ್ವಾಮಿ ರಕ್ತ ಪತ್ತೆಯಾಗಿದೆ. ಸ್ವಾಮಿಯ ರಕ್ತದ ಕಲೆ ಇರುವುದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿದೆ. ದರ್ಶನ್ ಹಲ್ಲೆ ಮಾಡಿರುವ ಬಗ್ಗೆ ಸಾಕ್ಷ್ಯ ಸಿಕ್ಕಿದ್ದು, ಕೊಲೆಯಲ್ಲಿ ಭಾಗಿಯಾಗಿದ್ದು ಚಾರ್ಜ್ ಶೀಟ್ ನಲ್ಲಿ ದೃಢವಾಗಿದೆ. ಕೊಲೆಯಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿರುವುದು ಚಾರ್ಜ್ ಶೀಟ್ ನಲ್ಲಿ ದೃಢವಾಗಿದೆ. ಕೊಲೆ ಬಳಿಕ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ ನಟ ದರ್ಶನ್. ಸಾಕ್ಷಿ ನಾಶಕ್ಕೆ ಹಣ ನೀಡಿದ್ದು ಸಹ ನಟ ದರ್ಶನ್ ಎನ್ನಲಾಗುತ್ತಿದೆ. ಈಗಾಗಲೇ ಕಿಡ್ನಾಪ್ ಆರೋಪದಲ್ಲೂ ಕೂಡ ದರ್ಶನ್ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಈಗ ದರ್ಶನ್ ಅವರು ಮಾರಣಾಂತಿಕವಾಗಿ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬರ್ತಾ ಇದೆ. ಕೊಲೆ ಬಳಿಕ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರಂತೆ. ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಇದ್ದಿದ್ದು ಕೂಡ ಸಾಬೀತಾಗಿದೆ. ರಕ್ತದ ಕಲೆಗಳು, ಬಟ್ಟೆ, ಶೂನಲ್ಲಿ ಸ್ವಾಮಿಯ ರಕ್ತ ಚಿಕ್ತ ಒಂದು ಬಟ್ಟೆ ಸಿಕ್ಕಿದೆ. ದರ್ಶನ್ ಹಲ್ಲೆ ಮಾಡಿರೋ ಬಗ್ಗೆ ಸಾಕ್ಷ್ಯ ದೊರಕಿದ್ದು, ಕೊಲೆಯಲ್ಲಿ ಭಾಗಿಯಾಗಿದ್ದು ಚಾರ್ಜ್ ಶೀಟ್ ನಲ್ಲಿ ದೃಢವಾಗಿದೆ.